ಶವವಿಟ್ಟು ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ. ತುಮಕೂರು ಗ್ರಾಮಾಂತರದಲ್ಲಿ ಇದ್ದಂತ ಅಮಾನವೀಯ ಘಟನೆ. ಮೃತ ನಾಗರಾಜ್ಗೆ ಸತ್ತ ಮೇಲೂ ಮುಕ್ತಿ ಸಿಗದೆ ಒದ್ದಾಟ. ಅಂತ್ಯ ಸಂಸ್ಕಾರಕ್ಕೆ ಜಾಗವಿಲ್ಲದ ಸ್ಮಶಾನ ಭೂಮಿ ಇಲ್ಲದ ಕಾರಣ ತುಮಕೂರು ಗ್ರಾಮಾಂತರದ ನೆಲಹಾಳ್ ಗ್ರಾಮ ಪಂಚಾಯಿತಿ ಮುಂದೆ ಈಗ ಶವವಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು. ಒಂದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ತುಮಕೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುವಂಥ ಏನು ನೆಲಹಾಳ್ ಗ್ರಾಮ ಪಂಚಾಯಿತಿ ಇದೆಯಲ್ಲ, ಈ ಗ್ರಾಮ ಪಂಚಾಯಿತಿ ಮುಂದೆ ಈಗ ಶವವಿಟ್ಟು ಅಂದರೆ ನಿನ್ನೆ ಸಾವನ್ನಪ್ಪಿರ್ತಾರೆ ನಾಗರಾಜು ಎಂಬಾತ. ಅವರು ನಿನ್ನೆ ಸಾವನ್ನಪ್ಪಿದ್ರು ಕೂಡ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಜಾಗ ಸಿಕ್ಕಿಲ್ಲ. ಹೀಗಾಗಿ ಅಂತ್ಯ ಸತ್ತ ಮೇಲೂ ಕೂಡ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಒಂದು ವ್ಯವಸ್ಥಿತವಾದಂಥ ಜಾಗ ಸಿಗದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಈಗ ನಿನ್ನೆಯಿಂದಲೂ ಕೂಡ ಅಂದರೆ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ಅವರ ಅಳಲನ್ನು ಕೂಡ ಆಲಿಸ್ತಾ ಇಲ್ಲ. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೂಡ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಕೆಲವೊಂದಷ್ಟು ಅಧಿಕಾರಿಗಳು ನಾವು ಇವತ್ತು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಿದ್ದಾರೆ. ಆದರೆ ಆ ಒಂದು ಭರವಸೆಯೂ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಏನು ತಾಲೂಕು ಆಡಳಿತ ಇರ್ಬೋದು, ತಹಸೀಲ್ದಾರ್ಗೂ ಕೂಡ ಈ ಒಂದು ವಿಚಾರವನ್ನು ಮುಟ್ಟಿಸ್ತಾ ಇದ್ದಾರೆ. ಆದರೆ ಈ ವಿಚಾರ ಮುಟ್ಟಿಸಿದ್ರು ಕೂಡ ತಹಸೀಲ್ದಾರ್ ಕೂಡ ಸಬೂಬು ಉತ್ತರವನ್ನು ಹೇಳ್ತಾ ಇದ್ದಾರೆ. ನಾನು ಕೋರ್ಟ್ನಲ್ಲಿದ್ದೇನೆ ಅಥವಾ ಬೇರೆ ಕಡೆ ಇದ್ದೇನೆ, ನಾನು ಬರ್ತೀನಿ, ಬಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಸುವ್ಯವಸ್ಥಿತವಂತ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಏನು ತುಮಕೂರು ಗ್ರಾಮಾಂತರದ ನೆಲಹಾಳ್ ಗ್ರಾಮ ಪಂಚಾಯಿತಿ ಇದೆಯಲ್ಲ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂಥ ಸೋಮಸಾಗರ ಗೇಟ್ ಬಳಿ ಇರುವಂಥ 16 ಸರ್ವೆ ನಂಬರಲ್ಲಿ ಒಂದು ಸ್ಮಶಾನ ಜಾಗ ಇದೆ, 20 ಕುಂಟೆ ಜಾಗ. ಆ ಜಾಗವನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಮಶಾನ ಭೂಮಿ ಇಲ್ಲದ ಕಾರಣ ಇವತ್ತು ಏನು ತುಮಕೂರು ಗ್ರಾಮಾಂತರದ ನೆಲಹಾಳ್ ಗ್ರಾಮ ಪಂಚಾಯಿತಿ ಮುಂಭಾಗ, ಬೆಳ್ಳಾವಿ ಹೋಬಳಿಯ ನೆಲಹಾಳ್ ಗ್ರಾಮ ಪಂಚಾಯಿತಿ ಮುಂಭಾಗ ಇವತ್ತು ಈ ಒಂದು ಶವವನ್ನು ಇಟ್ಟುಕೊಂಡು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅವರ ಒಂದು ರೋದನೆ ಒಂದಷ್ಟು ಇಡೀ ಗ್ರಾಮಸ್ಥರಿಗೆ ಮುಟ್ತಾ ಇದೆ. ಗ್ರಾಮಸ್ಥರೆಲ್ಲರೂ ಕೂಡ ಇವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸುಮಾರು ವರ್ಷಗಳಿಂದಲೂ ಕೂಡ ಇದೇ ಒಂದು ಸ್ಮಶಾನಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಜಾಗ ಇದ್ರೂ ಕೂಡ ಅದನ್ನು ಗುರುತಿಸಿ ಹದ್ದುಬಸ್ತು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈಗಾಗಲೇ ತಹಸೀಲ್ದಾರ್ ಏನು DC ಅವರು ಒಂದು ಆದೇಶವನ್ನು ಮಾಡಿದ್ದಾರೆ, ಇಡೀ ಜಿಲ್ಲಾದ್ಯಂತ ಎಲ್ಲೆಲ್ಲಿ ಆ ಒಂದು ಸ್ಮಶಾನ ಭೂಮಿ ಬೇಕು ಅಲ್ಲೆಲ್ಲೂ ಕೂಡ ಹದ್ದುಬಸ್ತನ್ನು ಮಾಡಿಕೊಡ್ಬೇಕು ಅಂತೇಳಿ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನದಿಂದ ಇವತ್ತು ಒಂದು ಶವವನ್ನು ಇಟ್ಟು ಪ್ರತಿಭಟನೆ ಮಾಡುವಂಥ ದುರಂತ ಇವತ್ತು ತುಮಕೂರು ಗ್ರಾಮಾಂತರಕ್ಕೆ ಒದಗಿ ಬಂದಿದೆ. ಹೀಗಾಗಿ ಏನು ಇಲ್ಲಿನ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಕೂಡ ಈ ಬಗ್ಗೆ ತಕ್ಷಣವೇ ಗಮನಕ್ಕೆ ತೆಗೆದುಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಈಗಾಗಲೇ ಆ ವಿಚಾರವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನೊಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿ ಮಾತನಾಡಿದ್ದಾರೆ. ನಮ್ಮ ಜೊತೆ ಈಗ ಏನು ಕುಟುಂಬಸ್ಥರು ಕೂಡ ಅಂದರೆ ಈಗ ಸಾವನ್ನಪ್ಪಿದ್ದಾರಲ್ಲ ಆ ನಾಗರಾಜು, ಅವರ ಕುಟುಂಬ ಸದಸ್ಯರಾಗಿರುವಂಥ ಅವ್ರ ತಮ್ಮನೂ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಏನು ಸಮಸ್ಯೆ ಆಗಿದೆ ಇಲ್ಲಿ, ಏನು ಪ್ರತಿಭಟನೆ ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತ? ಸರ್, ನಮಗೆ ಇಲ್ಲಿ ನೆಲಹಾಳ್ ಗ್ರಾಮದಲ್ಲಿ ನಮ್ಮ ಅಣ್ಣವರು ತೀರೋಗಿದ್ದಾರೆ. ಅದರಿಂದ ಅವ್ರಿಗೆ ಮಣ್ಣು ಮಾಡೋದಕ್ಕೆ ಸ್ಮಶಾನ ಇಲ್ಲ. ಅದಕ್ಕೋಸ್ಕರ ಈ ಪಂಚಾಯಿತಿ ಮುಂದ್ಗಡೆ ನಾವು ಇದನ್ನು ಇಟ್ಕೊಂಡು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಆದರೆ ಯಾರು ಅಧಿಕಾರಿಗಳು ಬಂದಿಲ್ಲ, ನಮ್ಮನ್ನೇನು ಹಿಂಗೆ ಅಂತ ಯಾರೂ ಕೇಳ್ತಾ ಇಲ್ಲ. ಇಲ್ಲಿ ಪಂಚಾಯತಿನಲ್ಲೇನೋ ಸ್ವಲ್ಪ ಹೇಳ್ತಿದ್ದಾರೆ, ತಹಸೀಲ್ದಾರ್ ಬರ್ತಾರೆ, ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸುಮಾರು 10:30ಯಿಂದ ಇಲ್ಲಿ 10:30ಯಿಂದ ಇಲ್ಲಿ ಎಣ್ಣೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಯಾರು ಅಧಿಕಾರಿಗಳು ಬಂದು ನಮ್ಮನ್ನೇನು ಇದು ಮಾಡ್ತಾಯಿಲ್ಲ, ಸ್ಪಂದಿಸ್ತಿಲ್ಲ ನಮಗೆ. ಅಂದರೆ ಸ್ಮಶಾನ ಭೂಮಿ ಇದ್ರೂ ಕೂಡ ಈಗ ಅಂತ್ಯ ಸಂಸ್ಕಾರಕ್ಕೆ ಜಾಗ ಸಿಗ್ತಾ ಇಲ್ಲ, ಅಧಿಕಾರಿಗಳು ನಿಮಗೆ ಒಂದು ಸ್ಪಂದಿಸ್ತಾ ಇಲ್ಲ ಅನ್ನೋದು. ಸ್ಪಂದಿಸ್ತಾ ಇಲ್ಲ ಸರ್, ನಮಗೆ ಯಾವ ಅಧಿಕಾರಿಗಳು ಇಲ್ಲಿವರೆಗೂ ಬಂದು ಸ್ಪಂದಿಸಿಲ್ಲ. ಬೆಳಗ್ಗಿಂದ 10:30ಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾವ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿ ಆಗಲಿ, DC ಅವರಾಗಲಿ ಯಾರೂ ಬಂದು ನಮಗೆ ಸ್ಪಂದಿಸ್ತಾ ಇಲ್ಲ ಸರ್. ಎಸ್, ಇದು ಕುಟುಂಬಸ್ಥರ ಒಂದಷ್ಟು ಆಕ್ರಂದನ ಆಗ್ತಾ ಇದೆ, ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಜಾಗ ಇಲ್ಲದ ಪರಿಣಾಮ ನಾವು ನಿಜಕ್ಕೂ ಕೂಡ ಒಂದಷ್ಟು ಏನು ಸ್ಮಶಾನ ಭೂಮಿ ಇಲ್ಲದಲ್ಲೇ ಒಂದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಬಂದ ತಕ್ಷಣ ಕಾರ್ಯದರ್ಶಿಯನ್ನು ಮಾತಾಡುವ ಕೆಲಸವನ್ನು ಮಾಡಿದ್ವಿ. ಅವರು ನಾವು ಇವತ್ತು ಏನು ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸಿದ್ಲಿಂಗಯ್ಯ ಅಂತೇಳಿ. ಸರ್, ನಮಸ್ತೆ. ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ, ವ್ಯವಸ್ಥೆ ಏನಿದೆ ಸರ್ ಇಂಥದ್ದು? ಸರ್, ಇಲ್ಲಿ ಈ ಒಂದು ಪಂಚಾಯತಿನಲ್ಲಿ SC ST ಮತ್ತು ಹಿಂದುಳಿದ ಜನಾಂಗನೇ ಜಾಸ್ತಿ ಇರೋದ್ರಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಈ ಊರ ಪಂಚಾಯತಿ ವ್ಯಾಪ್ತಿನಲ್ಲಿ ಆಗ್ತಾಯಿಲ್ಲ. ಇದಕ್ಕೆ ಕಾರಣ ಈ ಸ್ಥಳೀಯ ಅಧಿಕಾರಿಗಳು. ನಾವು ಸುಮಾರು ಪಂಚಾಯತಿಗೆ ಇರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿವರೆಗೂ ನಾವು ಮನವಿ ಕೊಟ್ಕೊಂಡೇ ಬಂದವು. ಈ ಒಂದು ಭಾಗದಲ್ಲಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಒಂದು 10,000 ಎಕರೆನಲ್ಲಿ ಉತ್ತಮವಾದ ಕೈಗಾರಿಕೆಗಳನ್ನು ಮಾಡ್ಕೊಂಬಂದೈತೆ. ಹಂಗಾಗಿ ಈ ಭಾಗದಾಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತೈತಿ ಜಮೀನು. ಹಂಗಾಗಿ ಯಾವುದೇ ಜಮೀನಿನಲ್ಲಿ ಯಾರೂ ಸಹ ಸಹಕಾರ ಕೊಡ್ತಾಯಿಲ್ಲ, ಮಣ್ಣು ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ. ಹಂಗಾಗಿ ಇರ್ತಕ್ಕಂಥ ಸರ್ಕಾರಿ ಜಮೀನನ್ನ ಈ ಸ್ಥಳೀಯ ಅಧಿಕಾರಿಗಳು ಅವ್ರ ಸ್ವಾಧೀನಕ್ಕೆ ತಗೊಂಡು ಈ ಜನಗಳಿಗೆ ಸಹಾಯ ಮಾಡೋದನ್ನು ಬಿಟ್ಟು
ಆ ದುಡ್ಡು ಕೊಡೋ ಅಂಥ ಜನಗಳಿಗೆ ಅವರಿಗೆ ಖಾತೆ ಮಾಡಿಸ್ಕೊಡೋದು, ಅರ್ಜಿ ಹಾಕ್ಸೋದು, ಅವ್ರಿಗೆ ಸಾಗುವಳಿ ಕೊಡಿಸೋದು, ಹಿಂಗೆ ಅವರ ದುಡ್ಡು ಕೊಡ್ತಕ್ಕಂಥ ರಿಯಲ್ ಎಸ್ಟೇಟ್ನವರ ಹಿಂದೆ ಬಿದ್ದುಬಿಟ್ಟವ್ರೆ. ಈ ಅಮಾಯಕ ಜನಗಳ ಕೆಲಸನ ಯಾವ ಅಧಿಕಾರಿಯೂ ಸಹ ಪಂಚಾಯತಿಯಿಂದ ಹಿಡಿದು ಇನ್ನು ತಾಲೂಕು ಲೆವೆಲ್ ಅಧಿಕಾರಿಗಳಿಗೂ ಯಾರೂ ಸಹ ಮಾಡ್ತಾಯಿಲ್ಲ. ಈ ಒಂದು ಸ್ಮಶಾನಕ್ಕೆ 2 ಎಕರೆನ ಜನರಲ್ನರಿಗೆ, ಅರ್ಧ ಎಕರೆ SC STಗಳ ರಿಸರ್ವ್ ಮಾಡಿ 10 ವರ್ಷ ಆಗಿ ಸರ್ವೆ ನಂಬರ್ 16ರಲ್ಲಿ ಪಾಣಿ ನಮೂದಾಯಿತು. ಆ ನಮೂದು ಆದಮೇಲೂ ಸಹ ನಾವು ಜಿಲ್ಲಾಧಿಕಾರಿಯಿಂದ ಪಂಚಾಯತಿವರೆಗೂ ಪ್ರತಿ ವರ್ಷ ಈ ಥರ ಘಟನೆಗಳಾದಾಗ ನಾವು ಅರ್ಜಿನೂ ಮತ್ತು ಮೌಖಿಕವಾಗಿ ಕೊಟ್ಕೊಂಡೇ ಬಂದಿದ್ದೀವಿ. ಯಾವುದೇ ಅಧಿಕಾರಿಗಳು ಸಹ ಇದುವರೆಗೂ ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿಲ್ಲ, ಸ್ಪಂದಿಸಿಲ್ಲ. ಹಂಗಾಗಿ ನಾವಿವತ್ತು ವಿಧಿ ಇಲ್ದಲೇನ ಈ ಒಂದು ಬಾಡಿನ ದಫನ್ ಮಾಡೋದಕ್ಕೆ ಬೇರೆ ಅವಕಾಶನೇ ಇಲ್ದಲೇನ ಇವತ್ತು ಈ ಪಂಚಾಯತಿ ಮುಂದೆ ಇಟ್ಟು ಪ್ರತಿಭಟನೆ ಮಾಡ್ತಕ್ಕಂಥ ದುಸ್ಥಿತಿಗೆ ತಂದಿರತಕ್ಕಂಥ ಈ ಸರ್ಕಾರಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಚಿಮಾರಿ ಹಾಕ್ತೀನಿ. ಮತ್ತು ಈ ಒಂದು ಸ್ಥಳೀಯ ಅಧಿಕಾರಿಗಳು ಬೆಳಿಗ್ಗೆಯಿಂದ ಇದುವರೆಗೂ ಯಾವುದೇ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಬಂದು ನಿಮ್ಮ ಕಷ್ಟ ಏನು ಅಂತ ಯಾರೂ ವಿಚಾರಿಸಿಲ್ಲ. ಇಂಥ ಒಂದು ಅಧಿಕಾರಿಗಳು ಬೇಕಾ ನಮಗೆ ಸಾರ್ವಜನಿಕರಿಗೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಂಗಾಗಿ ಇದು ಜಿಲ್ಲಾಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡು ಇನ್ನು ಮುಂದೆ ಆದ್ರೂ ಇಂಥ ಒಂದು ಘಟನೆಗಳಾಗದಂಗೆ ನೋಡ್ಕೋಬೇಕು ಅಂತ ಹೇಳಿ ನಾನು ಗ್ರಾಮಸ್ಥರ ಪರವಾಗಿ ಕೇಳ್ಕೊಂತೀನಿ. ಸರ್ವೆ ನಂಬರ್ ಎಲ್ಲಿದೆ ಸರ್? ಅಂದರೆ ಈ ಒಂದು ಸ್ಮಶಾನ ಭೂಮಿ ಎಲ್ಲಿದೆ? ಆ ಒಂದು ಒತ್ತುವರಿ ಆಗಿರುವಂಥದ್ದು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ? ಈ ಸರ್ವೆ ನಂಬರ್ ನೆಲಾಳ ಗ್ರಾಮಕ್ಕೆ ಸೇರಿದ್ದ ಸರ್ವೆ ನಂಬರ್ 16 ಈ ನೆಲಾಳಿಂದ ಸೋಮಸಾಗರದ ಗೇಟಿಂದ ಮುಂದೆ ಪಾಸ್ ಆಗ್ತಾ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬರುತ್ತೆ. ಅಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಅದೇನು ಗೊತ್ತಾಗಲ್ಲ. ADLR ಬಂದು ಗುರುತಿಸಿದಾಗಲೇ ಅದು ಗೊತ್ತಾಗೋದು. ಅದು ದೊಡ್ಡ ಸರ್ವೆ ನಂಬರು, ಸುಮಾರು ಒಂದು 25ರಿಂದ 30 ಎಕರೆ ಸರ್ವೆ ನಂಬರ್ ಅದು ಇರ್ತಕ್ಕಂಥದ್ದು. ಅದರಲ್ಲಿ ಯಾವ ಭಾಗದಲ್ಲಿ ಬರ್ತೈತೆ ಮಶಾಣಕ್ಕೆ ರಿಸರ್ವ್ ಮಾಡಿರೋ ಜಾಗ ಅಂತೇಳಿ ನಮಗಂತೂ ಗೊತ್ತಾಗಲ್ಲ. ADLR ಮತ್ತು ತಹಸೀಲ್ದಾರ್ ಇಲಾಖೆಯವ್ರು ಬಂದು ಗುರುತಿಸಿದಾಗ ಮಾತ್ರ ನಮ್ಗೆ ಆ ಜಾಗ ಐಡೆಂಟಿಫೈ ಗೊತ್ತಾಗೋದು. ಎಸ್, ಇದು ಏನು ಸ್ಮಶಾನ ಭೂಮಿ ಇಲ್ಲದ ಪರಿಣಾಮ ಈಗ ಕುಟುಂಬ ಅಂದರೆ ಸಾವನ್ನಪ್ಪಿರುವಂಥ ವ್ಯಕ್ತಿಗೆ ಅಂತ್ಯ ಸಂಸ್ಕಾರ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಕುಟುಂಬಸ್ಥರ ಆಕ್ರಂದ ಮುಗಿಲು ಮುಟ್ತಾ ಇರುವಂಥದ್ದು. ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಒಂದು ಈಗಾಗಲೇ ಇಲ್ಲಿ ಅಂತರಸ್ನಹಳ್ಳಿ ಏನು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ ಇರುವಂಥದ್ದು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕೂಡ ಇದೇ ಸಮೀಪ ಇರುವಂಥದ್ದು. ಇಂಥ ಒಂದು ವೇಗವಾಗಿ ಬೆಳೀತಾ ಇರುವಂಥ ಒಂದು ನಗರಕ್ಕೆ ಅಥವಾ ಜಿಲ್ಲೆಗೆ ಖ್ಯಾತಿಯಾಗಿರುವಂಥ ಜಿಲ್ಲೆ ಇವತ್ತು ಸ್ಮಶಾನ ಭೂಮಿಗೋಸ್ಕರ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಿಜಕ್ಕೂ ಕೂಡ ಆಡಳಿತ ವರ್ಗಕ್ಕೆ ಏನು ಚೀಮಾರಿ ಹಾಕುವಂಥ ಕೆಲಸ ಆಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮಸ್ಥರು ಕೂಡ ಅದೇ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ನಾಗರಾಜ್ ಎಂಬುವರಿಗೆ ಏನಿದ್ದಾರೆ ಅವರಿಗೆ ಒಂದು ಅಂತ್ಯ ಸಂಸ್ಕಾರದ ವ್ಯವಸ್ಥೆ ಆಗಬೇಕು ಅನ್ನೋದು ಕೂಡ ಇಲ್ಲಿನ ಸ್ಥಳೀಯರ ಆಗ್ರಹ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ TV ತುಮಕೂರು.